ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಅದೇ ಕಾಶಿದು ವಿಡಿಯೋ ಮಾಡಿದ್ದೆ ನೋಡಿ. ಕಾಶಿಲಿ ಹೋಗಿ ಬೋಟಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ತನಕ ಇನ್ನೊಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಪೂರ್ತಿ ಬೋಟಿಂಗಲ್ಲಿ ತೋರಿಸಿಲ್ಲ ನಾನು. ನೋಡಿ ಎಲ್ಲರೂ ಫ್ಯಾಮಿಲಿ ಹೋಗಿದ್ದೀವಿ ಬೋಟಿಂಗಲ್ಲಿ. ಎಲ್ಲರಿಗೂ ಅದೇ ಸೇಫ್ ಜಾಕೆಟ್ ಕೊಟ್ಟಿದ್ದಾರೆ. ಎಲ್ಲರೂ ಹಾಕ್ಕೊಳ್ಳೇಬೇಕು, ಯಾಕೆಂದರೆ ತುಂಬ ದೂರ ಇದೆ. ಅದು ಒಂದು ಸುಮಾರು 5 ಕಿಲೋಮೀಟರ್ ತನಕ ಹೋಗುತ್ತೆ ಬೋಟ್. ಮತ್ತೆ ವಾಪಸ್ ಬರುತ್ತೆ. 1 ಗಂಟೆ ಟೈಮ್ ಆಯಿತು. ये कौन सी है? ये बीच जगह पहले अपने घाट की सबसे महंगी होटल है। होटल हाँ, बिहार के महाराजा दरभंगा महाराज का किला है। पैलेस पैलेस हाँ, ब्रिज रमा पैलेस बिहार के महाराजा दरभंगा महाराज का किला। हाँ पहले मतलब किला है। अभी फिलहाल में ये ब्रिज रमा पैलेस नाम से होटल है। होटल बिहार राजा ಅವ್ರನ್ನ ಕೇಳ್ತಿದ್ದೀವಿ ಇದೇನು ಅಂತ. ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹಿಂದಿಲಿ. ರಾಜ ಇದ್ದ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಬೋಟ್ಸ್ ಇದೆ ಅಂತ. ಕತ್ಲೆ ಆಗ್ತಾ ಇದೆ. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಬೆಳಕಿತ್ತು, ಇನ್ನು ಆ ಕಡೆಯಿಂದ ಬರಬೇಕಾದ್ರೆ ಕತ್ಲೆ ಆಗ್ತಾ ಇದೆ. ಎಲ್ಲ ದುಡ್ಡು ಕೊಟ್ಟು ಕೋಟ್ ಮೇಲೆ ಕುತ್ಕೊಂಡವ್ರೆ ಆರ್ತಿ ನೋಡೋಕ್ಕೆ. ಅಂದರೆ ಬೇಗ ಕತ್ಲೆ ಆಗುತ್ತೆ. ಇವಾಗ ಚಳಿಗಾಲ ಎಲ್ಲ ಇತ್ತು ನಾವು ಹೋದಾಗ ಜನವರಿಗೆ. ಅದು ಇಲ್ಲೇ ಬೇಗ ನಿಂತ್ಕೊಳ್ಳೋಕೆ ಕತ್ಲೆ ಆಗ್ತಾ ಇತ್ತು. ಮತ್ತು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ, ಮಂಜಾಗಿ ಕಾಣಿಸ್ತಾ ಇತ್ತು ಪ್ಲೇಸ್ ಎಲ್ಲ. ಈ ಬೋಟ್ದು ತುಂಬ ಸೌಂಡು. ನೋಡಿ ಇಷ್ಟು ದೂರದಿಂದ ನಾನು ತೋರಿಸ್ತಾ ಇದ್ದೀನಿ ವೀವೆಲ್ಲ. ನಾವಂತೂ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅದು ಬೋಟಿಂಗ್ ಇದು ವ್ಯವಸ್ಥೆ ಇರೋದ್ರಿಂದ ತುಂಬ ಅನುಕೂಲ ಆಯಿತು. ಅಷ್ಟು ದೂರದಿಂದ ನಡ್ಕೊಂಡು 5 ಕಿಲೋಮೀಟರ್ ಮಾಡೋದು ಕಷ್ಟ ಅಲ್ಲ. ನಾವು ಹೋಗಿದ್ದು ಅಲ್ಲಿ ಅಲ್ಲಂತಿದ್ದು ನಾವು ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು. ಹಾಂ ಇಲ್ಲೇ ಇಳ್ಸೋದು. ಯಾರ್ಯಾರು ಹೋಗೋದಕ್ಕಾಗಲ್ಲ ಅವರು ಇಲ್ಲೇ ನೋಡ್ಕೋಬೋದು. ಎಷ್ಟು ಚೆನ್ನಾಗಿ ವೀಡಿಯೋದಲ್ಲಿ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿದ್ದೀನಲ್ಲ. ಯಾವ್ಯಾವ ಪ್ಲೇಸ್ ನೋಡಬೇಕು ಅಂತ ಅಂದ್ಕೊಂಡಾಗ ನಾವು ಅಲ್ಲಿ ಆ ಮೂಲೆಯಲ್ಲಿ ಆಗಲ್ಲ. ಅದೇ ಈ ಥರ ವೀಡಿಯೋಸ್ ಇದ್ದರೆ ನೋಡ್ಬೋದು. ನಾವು ಅಲ್ಲತ್ತಿದ್ದ ಆ ಕಡೆ ನೋಡಿ ಅಲ್ಲಿ ನಾವು ನೋಡ್ತಿದ್ದೀವಲ್ಲ, ನಾನು ಕೇಳ್ತಾ ಇದ್ದೀನಿ. 100 ರೂಪಾಯಿ ಅಷ್ಟೇ. ಬೇರೆ ಕಡೆ ಹೊಸಿದ್ದು ಇದು ಹರಿಶ್ಚಂದ್ರ ಘಾಟ್ ಎಲ್ಲಿ ಇರೋದು ಅಂತ ನಾನು ಕೇಳ್ತಿದ್ದೀನಿ. ಅವರು ಚಿಲಿರಿ ಅಂತ ಹೇಳಿಬಿಟ್ರು. ಅಂದರೆ ಹೊರಟೋಯ್ತು ಅಂತ. ನನಗೆ ತುಂಬ ಬೇಜಾರಾಯಿತು. ನನಗೆ ಯಾವುದು ತುಂಬ ಅಲ್ಲಿ ತುಂಬ ಕಡೆ ಡೆಡ್ ಬಾಡಿಗಳನ್ನ ಸುಡ್ತಾ ಇರ್ತಾರೆ. ಎಷ್ಟು ಕಡೆ ಇದೆ ಅಂದರೆ ಅಲ್ಲಿನ ನದಿ ಪಕ್ಕದಲ್ಲಿ ತುಂಬಾ ಇದೆ ಅಂದರೆ ತುಂಬಾ ಇದೆ. ನಾನು ಆಶ್ಚರ್ಯ. ನಾನು ಕೇಳಿದ್ದೆ ಈ ಥರ ಡೆಡ್ ಬಾಡಿ ಸುಡಬೇಕಾದ್ರೆ ನದಿಗೆ ಎಷ್ಟು ಬರ್ತಾರೆ ಅಂತ. ಆಮೇಲೆ ಅಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಪಕ್ಕದಲ್ಲೇ ಇದೆ ಸುಡೋದಕ್ಕೆ. ಹಾಗಾಗಿ ಅವರು ಅದನ್ನು ಎಸಿತಾರೆ ಅಂತ. ಆಮೇಲೆ ನನಗೆ ಫ್ಲ್ಯಾಶ್ ಆಗಿದ್ದು ಗಂಗಾ ನದಿ ತೋರಿಸ್ತೀನಿ ಮುಂದೆ ವೀಡಿಯೋದಲ್ಲಿ. ಯಾವ ರೀತಿ ಗಂಗೆನ ಸುತ್ತಾ ಇರ್ತಾರೆ ಅಂತ. ಎಷ್ಟು ಡೆಡ್ ಬಾಡಿ ಬರ್ತಾಯಿತ್ತು ಅಂದರೆ ನಮ್ಗೆ ಆಶ್ಚರ್ಯ. ಇಷ್ಟೊಂದು ಜನ ಸಾಯ್ತಾರ ಅಂತ. ಅದು ಒಂದು ಆಶ್ಚರ್ಯ ಇತ್ತು.
ದೊಡ್ಡದು ಶಿಪ್ ಥರ ಇದೆ. ಇದು ಸ್ವಲ್ಪ ದೊಡ್ಡದಿದೆ, ಚೆನ್ನಾಗಿದೆ ಇದು. ಹೆಂಗೆ ಕೈ ಎತ್ತಿ ಪಾಪ ನನ್ನ ಮಗಳಿಗೆ ತುಂಬ ನಿದ್ದೆ ಬರ್ತಾ ಇದೆ, ಆದರೂ ನಾನು ಖುಷಿಯಾಗಿ ಮಕ್ಕಳೆಲ್ಲ ರಾತ್ರಿ ಎಲ್ಲ ಟ್ರೈನ್ ಜರ್ನಿಗೆ ಓಡಾಡಿರೋದ್ರಿಂದ ಸರಿ ನಿದ್ದೆನೇ ಮಾಡಿಲ್ಲ. ಈಗ ನಾವು ಸಹ ಹೇಗೆ ಕಟ್ಟಿದ್ವಿ ಇದೆಲ್ಲ ನನಗಂತೂ ಗೊತ್ತಿಲ್ಲ. ಅಷ್ಟು ಎತ್ತರಕ್ಕೆ ಅದು ಎಷ್ಟು ವರ್ಷಗಳಿಂದ ಕಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ. ನೋಡಿ ಇಲ್ಲೆಲ್ಲ ಕೂತಿದ್ದಾರಲ್ಲ ಜನಗಳು, ಇದೆಲ್ಲ ಮೊದಲೇ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಇವಾಗ 5:30 6 o'clock ಮೇಲೆ ಗಂಗಾ ಆರತಿ ಮಾಡ್ತಾರೆ. ಅದಕ್ಕೋಸ್ಕರ ಜನಗಳೆಲ್ಲ ಆಗಲೇ ಬಂದು ಬೋಟಿಂಗಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ ಗಂಗಾ ಆರತಿ ನೋಡೋದಕ್ಕೋಸ್ಕರ. ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ದಾರೆ, ಶಿಪ್ಪನ್ನು ಡೆಕೋರೇಟ್ ಮಾಡಿ. ಆಕರ್ಷಣೆ ಆಗಿದ್ದರೆ ನಮ್ಮ ಬೋಟಿಗೆ ಬರ್ಬೋದು ಅಂತ ಆಸೆ ಎಲ್ಲ ಯಾರಿಗೆ ಆಗಲಿ ಯಾರಾಗಲಿ ನಾನು ನೋಡಿ ಚೆನ್ನಾಗಿರೋ ಬೋಟಲ್ಲಿ ಹೋಗಿದ್ದೀನಿ ಅಂತ ಅಂದ್ಕೋತಾರೆ. ಇವಾಗ ನಾನು ಅದೇ ಬೋಟಿದ್ದಿದ್ರೆ ಅದಕ್ಕೆ ಹೋಗ್ತಾ ಇದ್ದೆ ಅಲ್ಲಿ, ಬಟ್ ವೆಯ್ಟ್ ಮಾಡಿ ಹೋಗಬೇಕಿತ್ತು, ತುಂಬ ಲೇಟ್ ಆಗುತ್ತೆ ಅಂತ ಇದಕ್ಕೆ ಹೋಗ್ತಿದ್ವಿ. ಎಲ್ಲರೂ ತುಂಬ ಜನ ಕೂತಿದ್ದಾರೆ. ನಾವು ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ನಾವು ನೆಕ್ಸ್ಟ್ ಹರಿದ್ವಾರಕ್ಕೆ ಹೋಗ್ತಾ ಇದ್ವಿ, ಅಲ್ಲಿ ನೋಡೋಣ ಅಂತ ಸುಮ್ಮನೆ ಆಗಿಬಿಟ್ಟು ಗಂಗಾ ಆರತಿನ ಅಲ್ಲಿ ನೋಡಿದ್ವಿ ನಾವು. ಅದೆಲ್ಲ ವೀಡಿಯೋಸ್ ಹಾಕ್ತೀನಿ ಮುಂದೆ. ಆಲ್ರೆಡಿ ಎಷ್ಟೊಂದು ಪ್ಲೇಸಿಗೆಲ್ಲ ಹೋಗಿರೋದೆಲ್ಲ ನಾನು ವೀಡಿಯೋಸೇ ಮಾಡೋಕ್ಕಾಗ್ತಾಯಿಲ್ಲ, ಎಡಿಟ್ ಎಲ್ಲ ಮಾಡಿಬಿಟ್ಟು ನನಗೆ ಆಗ್ತಿಲ್ಲ, ಅದಕ್ಕೆ ಹಾಗಾಗಿ ಹಾಕ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ದೊಡ್ಡದು ಮನೆ ಥರವೇ ಇದೆ. ಇದು ನೋಡ್ಲಿಕ್ಕೆ ಟ್ರೈನ್ ಥರ ಇದೆ. ಈ ಕಡೆ ಇಲ್ಲಿ 2 ಕಡೆ ಕೂರ್ಬೋದು, ಕೆಳಗಡೆ ಇಲ್ಲಿ ಮತ್ತು ಮೇಲ್ಗಡೆ. ಇಲ್ಲೇ ಜನ ಜಾಸ್ತಿ. ನಾವು ಕೂತಿರೋದ್ರಲ್ಲಿ ಜಸ್ಟ್ ನಾವೊಂದು 15-20 ಜನ ಮಾತ್ರ ಕೂರ್ಬೋದು, ಮತ್ತು ಇದರಲ್ಲಿ 100 ಜನ ಕೂರ್ಬೋದು, ಅಷ್ಟು ದೊಡ್ಡದಿದೆ. ಎಷ್ಟು ದೇವಸ್ಥಾನಗಳಿದೆ ಅಂದರೆ ಅಲ್ಲಲ್ಲೇ ದೇವಸ್ಥಾನಗಳಿದೆ, ನೂರಾರು ದೇವಸ್ಥಾನಗಳಿದೆ. ಅದೇ ನಾವು ನೋಡಿರೋದು ಎಷ್ಟು ದೇವಸ್ಥಾನಗಳು. ಇಲ್ಲೇ ಆರತಿ ಆಗೋದು. ಇನ್ನು ನಮ್ಗೆ ಗೊತ್ತಿಲ್ಲದೆ ನೋಡ್ದೇನೆ ಇರೋ ದೇವಸ್ಥಾನಗಳು ನೂರಾರು ಇರುತ್ತೆ. ಅಷ್ಟು ಜನಗಳು ಏನಪ್ಪ ಎಲ್ಲಿಂದ ಬರ್ತಾರೋ ಹೇಳು. ಇನ್ನು ನಾವು ಅಪರೂಪಕ್ಕೆ ಎಷ್ಟು ಜೀವನದಲ್ಲಿ ಫಸ್ಟ್ ಟೈಮ್ ಹೋಗಿರೋದು, ಇನ್ನು ಅವರೆಲ್ಲ ಎಷ್ಟೆಷ್ಟು ಸಲ ಬಂದಿದ್ದಾರೋ ನಮಗಂತೂ ವಾಪಸ್ ಹೋಗ್ತಾ ಇರೋದು ಇಲ್ಲಿಗೆ. ಇದೆಲ್ಲ ಮುಂಚೆನೇ ಕಟ್ಟಿದ್ದ ಅಥವಾ ಇವಾಗ ಕಟ್ಟಿರೋದಂತ ನನಗೆ ಖಂಡಿತ ಗೊತ್ತಿಲ್ಲ. ಚೆನ್ನಾಗಿದೆ, ಇವೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಈ ಕಡೆ ಅಪೋಸಿಟ್ ವೀವಲ್ಲಿ ಬರೀ ಮರಳಿದೆ. ಏನು ಅಂದರೆ ಅಲ್ಲಿ ಕುದುರೆ ಮತ್ತು ಒಂಟೆ ಎಲ್ಲ ನಡೆಸ್ತಾ ಇದ್ರು. ಮೋಸ್ಟ್ಲಿ ಅದು ಜನಗಳು ಕೂರೋದಕ್ಕೇನು ಅಂತ ಅನ್ಕೋತೀನಿ. ಜನಗಳ ಟೂರಿಸ್ಟ್ಗಳು ಬಂದು ಕೂರ್ತಾರೆ ಅಂತೇನೋ ಒಟ್ಟಲ್ಲೆಲ್ಲ ಇಟ್ಕೊಂಡಿದ್ದಾರೆ. ತುಂಬ ಜನ ನೋಡಿದೆ ನಾನು, ಕುದುರೆಗಳು ಮತ್ತು ಒಂಟೆನ ಇಟ್ಕೊಂಡಿದ್ರು ನೋಡಿ. ಇಲ್ಲಿಂದ ಇಳಿಬೇಕಾದ ಸ್ಟೆಪ್ಸ್ ಕೇಳ್ತಾರೆ, ನೀವು ಇಳಿತೀರಾ, ಈ ಸ್ಟಾಪಲ್ಲಿ ಇಳಿತೀರಾ, ಈ ಸ್ಟಾಪಲ್ಲಿ ಇಳಿತೀರಾ ಅಂತ ಕೇಳ್ತಾರೆ. ಅಲ್ಲಿ ಹ್ಞೂ ಅಂತ ಅಂದರೆ ನಿಲ್ಲಿಸ್ತಾರೆ. ಅಲ್ಲೂ ನಾವು ಇಲ್ಲ ಗಂಗಾರತಿ ನೋಡಬೇಕು ಅಂದರೆ ಮತ್ತು ಬೇರೆ ಬೇರೆ ಪ್ಲೇಸ್ ನೇಮ್ ಇದೆ ಅಲ್ಲಿ, ಇಲ್ಲಿ ಇಳಿತೀರಾ ಅಂತ ಕೇಳ್ತಾರೆ. ನಮಗೆ ಆ ಪ್ಲೇಸ್ಗಳೆಲ್ಲ ಗೊತ್ತಿಲ್ಲವಲ್ಲ, ನೋಡೋದಿದ್ದರೆ ಬೇಕಾದ್ರೆ ಇಲ್ಲೂ ಹೋಗಿ ನೋಡ್ಬೋದು. ನೋಡಿ ಟೆಂಪಲ್ಸ್ ಎಷ್ಟು ಕಾಣಿಸ್ತಿದೆ ಅಂತ, ಅಷ್ಟು ದೇವಸ್ಥಾನಗಳಿದೆ ಇಲ್ಲಿ. ನಾವು ಬರೀ ಕಾಶಿ ಬರ್ತೀವಿ ಇದಕ್ಕೆ ಮಾತ್ರ ನೋಡಿ ದೇವರ ದರ್ಶನ ಅಲ್ಲಿ ಅಕ್ಕಪಕ್ಕದಲ್ಲಿದ್ದು ತುಂಬ ದೇವಸ್ಥಾನಗಳು ಅಲ್ಲೇ ದೇವಸ್ಥಾನದ ಒಳಗಡೆ ಅಲ್ಲಿ ನೋಡಿದ್ವಿ. ಬಟ್ ಇಲ್ಲಂತೂ ದೇವಸ್ಥಾನಗಳಿದೆ. ಈಗ ಮನೆಗಳನ್ನ ಈ ಥರ ಕಟ್ಕೊಂಡಿದ್ದಾರೆ, ಇಲ್ಲ ಅರಮನೆನ ನೋಡಿ. ಇಲ್ಲಿ ಸ್ಟಾಪ್ ಕೊಡ್ತಾರೆ, ಹೋಗೋದಾದರೆ ಹೋಗಿ ಅಂತ ಕೇಳಿದ್ರು. ನಾವು ಹೋಗಲಿಲ್ಲ.
ಇಲ್ಲೆಲ್ಲ ಮುಂಚೆನೇ ಬಂದು ಜನ ಕೂರ್ತಿದ್ದಾರೆ. ಗಂಗಾರತಿ ನೋಡೋದೊಂಥರ ಪುಣ್ಯ ಇನ್ನು ಯಾವಾಗೆಲ್ಲ ನೋಡ್ತಿದ್ದೀನಿ ಗೊತ್ತಿಲ್ಲ. ನಾವು ಮತ್ತೊಂದು ಸಲ ಬರ್ತೀವೋ ಇನ್ನು ಖಂಡಿತ ಗೊತ್ತಿಲ್ಲ. ನೋಡಬೇಕಾಗಿದ್ದಾಗ ನೋಡ್ಕೊಂಡಿರ್ಬೇಕು ಅಂತ ನಾವು ಬಂದ್ವಿ. ಅದೇ ಪೇರೆಂಟ್ಸ್ ಇಲ್ಲಿ ಹೋದರೆ ಮಾತ್ರ ಬರಬೇಕು ಅಂತ ಹೇಳಿದ್ರು. ಏನಪ್ಪ ಆ ಥರ ಹೇಳಿದ್ರು. ಬಟ್ ಇಲ್ಲಿ ನೋಡಿದರೆ ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟೆಷ್ಟು ಪುಟ್ಟ ಮಕ್ಕಳೆಲ್ಲ ಎತ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಪುಟಾಣಿ ಮಕ್ಕಳು. ಬಟ್ ನಮ್ಮ ಕಡೆ ಅದು ವಯಸ್ಸಾದ್ಮೇಲೆ ಮಾತ್ರ ಹೋಗಬೇಕು ಅಂತ ಹೇಳ್ತಾರೆ. ನಾನಂತೂ ಹೋಗಲಿಲ್ಲ. ಬಟ್ ಫೈನಲಿ ಬಂದೇ ಬಿಟ್ವಿ ಅಮ್ಮನ ಜೊತೆನೇ. ಯಾಕೆಂದರೆ ಅಮ್ಮ ಮುಂಚೆನೇ ನೋಡಿದ್ರು. ಅದಕ್ಕೆ ಇವಾಗ ನೋಡೋಣ ಟ್ರಿಪ್ಪಲ್ಲಿ. ಯಾಕೆಂದರೆ ಮತ್ತೊಂದು ಸಲ ಬರೋದಕ್ಕಾಗುತ್ತೋ ಇಲ್ವೋ ನಮಗೆ ಗೊತ್ತಿರೋದಿಲ್ಲ ಅಲ್ಲ. ಬರೆದ್ರೆ ಕೆಲವರು ರೆಗ್ಯುಲರಾಗಿ ಇಯರ್ಲಿ ಒನ್ಸ್ ಬಂದೇ ಬರ್ತಾರೆ. ನಾವು ಇಷ್ಟು ವರ್ಷಗಳಾದಮೇಲೆ ಬಂದಿದ್ದೀನಿ. ಮತ್ತು ಕಾಶಿ, ವಾರಣಾಸಿ ಎರಡು ಒಂದೇ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಾಶಿನೇ ಬೇರೆ, ವಾರಣಾಸಿನೇ ಬೇರೆ ಅಂದ್ಕೊಂಡು. ಮತ್ತು ಬನಾರಸ್ ಅಂತ ಸಹ ಕರೀತಾರೆ. ನೋಡಿ, ಇವರು ಕರ್ನಾಟಕದವರಂತೆ. ಅಂದರೆ ಇದ್ರಂತೆ ಕರ್ನಾಟಕದಲ್ಲಿ. ಕನ್ನಡ ನನಗೂ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿ ಡಾಕ್ಟರ್ ಮಾಡಿದ್ದೆ MBBS ಮಾಡಿದ್ದಲ್ಲೇನೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲೇನಿದೆ ನೋಡ್ಲಿಕ್ಕೆ? ಇದೇ ಸ್ಟಾಪ್ ಲಾಸ್ಟ್. ವಾಪಸ್ ಹೋಗ್ತಿದೆ. ಇಷ್ಟೇ ವಾಪಸ್ ಆಗಲ್ಲ. ಅವ್ರು ಇಳಿದ್ರಲ್ಲಪ್ಪ, ಅವ್ರು ಇಲ್ಲಿ ಇಳ್ಕೋಬೇಕು. ಇಳ್ಕೊಂಡು ಹೋದ್ರು ವಾಪಸ್ ಅಲ್ಲೇ ಬಂದು ಇಲ್ಲಿ ಇಳಿದ್ಬಿಟ್ಟು ಎಲ್ಲಾರು ಹೋಯ್ತೀವಿ ಅಂತ ಹೋಯ್ತಾರೆ. ಇಲ್ಲ ಅಂತ ಹೇಳಿಲ್ವ ಇಲ್ಲಿ ಏನಾರು ಇಳಿತಿದಾನೆ ಇಳ್ಕೊಳ್ಳಿ ಅಂತ. ಪ್ಲೇಸ್ ಎಕ್ಸಿಟ್ ಇರ್ಬೋದು. ಆಕ್ಸಿಡೆಂಟ್ ಆಗೋಯ್ತು ಅಂತ ತಿರುಗಿ ತಿರುಗಿ ನೋಡ್ತಿದ್ದಾಳೆ. ಜೀವ ಡಕ್ ಅಂತ ನನ್ನ ಫೋನಲ್ಲಿ ವಿಡಿಯೋ ಕ್ಯಾಪ್ಚರ್ ಚೆನ್ನಾಗಿ ಆಗಿಲ್ಲ. ಎಲ್ಲ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇತ್ತು. ಆ ಕಡೆಗೆ ಹೋಗೋದು ಅಲ್ಲೆಲ್ಲ ಕುದುರೆ ಇದು ಇದೆಲ್ಲ ಇವಾಗ ನೋಡ್ಕೊಂಡು ಎಷ್ಟೊಂದು ಶಿಪ್ಸ್ ಇದೆ, ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದಾವೆ. ಮನೆ ಕಡೆ ಈ ಥರ ಬೇರೆ ಬೋಟಿದೆ ಕೈಯಲ್ಲಿ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಕೈ ನೋವು ಬರುತ್ತೆ. ನೆಕ್ಸ್ಟು ನಾವು ಹೋಗ್ತೀವಿ ಅಲ್ಲಿ ನಾವು ಇನ್ನು ಬೇರೆ ಬೇರೆ ಪ್ಲೇಸ್ ನೋಡೋಕೆ ಹೋಗಬೇಕಿತ್ತು. ಅದೇ ಹರಿಶ್ಚಂದ್ರ ಇದ್ದಿದ್ದು ಎಲ್ಲ ಪ್ಲೇಸ್ ಕರ್ಕೊಂಡು ಹೋಗ್ತೀವಿ ಅಂತ. ಈ ಗಂಗಾಜಲ ತುಂಬ್ಕೊಳ್ತಾ ಇದ್ದೀವಿ. ಗಂಗಾಜಲ ಅಲ್ಲೇ ಒಂದು ಹೋಲ್ ಇದೆ, ಅದರಲ್ಲಿ ನೀರು ಬರ್ತಿರುತ್ತೆ. ಈಗ ನಮಗೆ ನಲ್ಲಿ ಹೇಗೆ ನೀರು ಬರುತ್ತೆ ಆ ಥರ ಬರ್ತಾ ಇದೆ. ತುಂಬ್ಕೊಳ್ಳಿ ಅಂತ ಹೇಳಿದ್ರು. ನಾವು ಮರ್ತ್ಬಿಟ್ಟಿರ್ತೀವಿ, ನೀರು ತೊಗೊಳೋದು ಮರ್ತೀವಿ. ಇಷ್ಟು ಕಷ್ಟ ತೊಗೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಏನಾಯಿತು ಅಂದರೆ ಅಂದರೆ ಹೇಳ್ತೀನಿ. ಕ್ಯಾನ್ಗೆಲ್ಲ ತುಂಬಿಕೊಂಡು ಭಾರ ಅನಿಸುತ್ತೆ. ದೊಡ್ಡ ಕ್ಯಾನ್ ತೊಗೊಬರ್ಬೇಕಿತ್ತು.
ಬಟ್ ನಾವು ಎರಡು ಕ್ಯಾನ್ ತೊಗೊಂಡು ಅಷ್ಟೇ. ಮತ್ತು ವಾಟರ್ ಬಾಟಲ್ ಇತ್ತು, ಅದಕ್ಕೂ ನೆಕ್ಸ್ಟ್ ಇವಾಗ ಎಲ್ಲ ಮುಟ್ಕೊಳ್ಳಿ ಆರತಿ ಮಾಡ್ತಾ ಇದ್ದೀವಿ. ಗಂಗೆಗೆ ನಾವೇ ಎಲ್ಲ ಆರತಿ ಕಾಯ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಈ ಥರನೂ ದೀಪ ಬಿಡ್ಬೋದು ಗಂಗೆಗೆ. ಇಲ್ಲಿ ಪೂಜೆ ನಾವೇ ಮಾಡಿ ಅಲ್ಲೇ ಕೇಳ್ತಾ ಇರ್ತಾರೆ ಇಷ್ಟಿಷ್ಟು ದುಡ್ಡು, 20 ರೂಪಾಯಿ 30 ರೂಪಾಯಿ ಅಂತ ಇರುತ್ತೆ. ತುಪ್ಪದಲ್ಲಿ ದೀಪ ಮಾಡಿ ಕೊಟ್ಟಿರ್ತಾರೆ, ಅದನ್ನು ನಾವೇ ಆರತಿ ಮಾಡಿ ಗಂಗೆಗೆ ಬಿಡ್ಬೋದು. ಈ ಥರನೂ ಇರುತ್ತೆ. ಇಲ್ಲೂ ಮಾಡಿದ್ವಿ ನಾವು, ಮತ್ತು ಅಲ್ಲಿ ಹರಿದ್ವಾರ ಋಷಿಕೇಶಲ್ಲಿ ಸಹ ಮಾಡಿದ್ವಿ ಗಂಗಾರತಿನ. ನೋಡಿ ಇವಾಗ ಅದು ನದಿಲಿ ತೇಲ್ತಾ ಇದೆ. ಹಾಗೆ ಬೋಟಿಂಗ್ ಬಂದು ಅದು ಹೊರಟೋಗುತ್ತೆ. ಬೋಟಿಂಗ್ ಮುಂದೆ ಬರುತ್ತಲ್ಲ ನೀರಲ್ಲಿ ಹೊರಟೋಗುತ್ತೆ. ಇಲ್ಲಿ ನಳ್ಳಿ ನಳ್ಳಿ ತುಂಬ ಜನ ಬಿಟ್ಟಿದ್ದಾರೆ ನೋಡಿ, ಬೇರೆ ಬೇರೆಯವರು ಸಹ. ಕಾಶಿಗೆ ಬಾಯ್ ಮಾಡೋಣ. ಇಲ್ಲಿ ಕಾಶಿಗೆ ಬಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ. ಒಂದು ಗೊತ್ತಿರಿ ಅಪ್ಪ, ಅದೇ ಬಾಯ್ ಮಾಡಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ, ಒಳ್ಳೆ ಅರಮನೆ ಥರ ಇದೆ. ಅರಮನೆ ಇರ್ಬೋದು, ಅರಮನೆ ನಮ್ಗೆ ಗೊತ್ತಿಲ್ಲ ಏನು ಅಂತ. ಅಲ್ಲಿ ಇದ್ದಿದ್ದು ಇನ್ನೊಂದು ರಾಜ ಇದ್ದಿದ್ದು ಅದೇ ಬೇರೆ ಮನೆ, ಇದೇ ಬೇರೆ. ಇಲ್ಲಿಗೆ ಹೋಗ್ತಾ ಇರೋದಿದೆ. ನೋಡಿ ಇವಾಗ ದೇವಸ್ಥಾನ ತೋರಿಸ್ತೀನಿ. ಇದು ಸ್ಟೆಪ್ಸ್ ತುಂಬಾ ಇದ್ದಾವೆ, ಹತ್ತುವುದು ಮಾಡಲಿಕ್ಕೆ ಕಷ್ಟ. ನದಿ ಹತ್ರನೂ ಇಳಿಬೇಕು, ಇಲ್ಲಿ ದೇವಸ್ಥಾನದ ಹತ್ರನೂ ಇಳಿಬೇಕು. ಆವಾಗಲೇ ಕಾಲು ನೋವು ಬರೋದಿಲ್ಲ. ಅಂದರೆ ಮಾಮೂಲಿ ನಡ್ಕೊಂಡು ಹೋದ್ರೆ ಸೀದಾ ಏನು ಕಾಲು ನೋವು ಗೊತ್ತಾಗಲ್ಲ. ಅದೇ ದೇವಸ್ಥಾನ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲೆಲ್ಲ ದೇವಸ್ಥಾನ. ಅದೇನು ಕಾಶಿ ವಿಶ್ವನಾಥ ದೇವಸ್ಥಾನ. ನೋಡಿ ಇದು ಬೆಂಕಿ ಉರಿತಾ ಇದೆಯಲ್ಲ, ಇದು ಡೆಡ್ ಬಾಡಿಗಳು ಸುತ್ತಾ ಇರೋದು. ನಾವು ಉದ್ದಕ್ಕೂ ತೋರಿಸ್ತೀವಿ ಎಷ್ಟೊಂದು ಡೆಡ್ ಬಾಡಿ ದೇವಸ್ಥಾನ. ನಾವು ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಅಲ್ಲಿ ತುಂಬ ಜನ ಹೋಗಿ ನೋಡ್ತಾ ಇದ್ರು. ನೋಡಿ ಸೌದೆಗಳು ಇದೆಲ್ಲ ಸುಡಲಿಕ್ಕೆ, ಇದು ಸುಡಲಿಕ್ಕೆ ಅಂತಾನೆ ಎಷ್ಟೊಂದು ಇದೆ. ಅದೇ ಥರ ಸೌದೆಗಳು ಮಾರೋ ಅಂಗಡಿಗಳು ತುಂಬಾ ಇದೆ. ಎಲ್ಲ ಏನೇನು ಹೋಗ್ತಾ ಇದ್ದಾರೆ. ನಾವೇನೋ ಪ್ಲೇಸ್ ಇರ್ಬೋದು ನೋಡಲಿಕ್ಕೆ, ನಮಗೆ ಗೊತ್ತಿಲ್ಲ. ಆದರೆ ಬಂದರೆ ಅಲ್ಲಿ ಡೆಡ್ ಬಾಡಿ ಸುಡ್ತಾರಲ್ಲ, ಅಲ್ಲಿಗೆ ಹೋಗಿದ್ವಿ. ನಾವು ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತಲ್ಲ, ಏನೋ ಒಂದು ಪ್ಲೇಸ್ ಇರ್ಬೋದು ಅಂತ ಹೋದ್ವಿ. ಅದನ್ನು ನೋಡಲಿಕ್ಕೆ ತುಂಬ ಜನ ರಶ್ ಇದ್ದಾರೆ ನೋಡಿ. ಇದು ಒಂದೇ ಕಡೆ ಇಲ್ಲ, ತುಂಬ ಕಡೆ ಅಲ್ಲಲ್ಲಿ ಡೆಡ್ ಬಾಡಿಗಳು ಸುಡ್ತಿದ್ದಾರೆ. ಅಂದರೆ ನನಗೆ ಆಶ್ಚರ್ಯ, ದಿನ ಇಷ್ಟು ಜನ ಸಾಯ್ತಾರೆ ಇಲ್ಲಿ ಅಂತ. ಆಮೇಲೆ ಹೇಳಿದರು, ಇಲ್ಲಿ ಅಕ್ಕಪಕ್ಕದ ಊರುಗಳಲ್ಲೆಲ್ಲ ಇರ್ತಾರಲ್ಲ, ಅವರು ಸಹ ತಂದು ಇಲ್ಲೇ ಸಹ ಸುಡೋದು ನೋಡಿ. ಏನಿದು, ನಾನು ಇದೇನಿದು ಬೆಂಕಿ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ. ಫಸ್ಟು ಏನಿದು ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಡೆಡ್ ಬಾಡಿ ಸುಡ್ತಿರೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಅಂತ ನಾನು ಮಾಡ್ತಾ ಇದ್ದೀನಿ. देखिए ये लोग देखने के लिए आए हैं, ये लोग क्यों डर रही हैं? कहाँ से देखते हैं? बिली बटे कितनी जल रही है? वीडियो नहीं बना। बोर्ड से देखिएगा, बोर्ड से तो आपको नीचे का पूरा ನನಗೆ ಆಮೇಲೆ ಗೊತ್ತಾಗಿದ್ದು, ನೋಡಿದ ಮೇಲೆ ಅದೆಲ್ಲ ಚಟ್ಟ ಅದೆಲ್ಲ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು.
ನೋಡಿ ಇಲ್ಲಿ ಕೆಳಗಡೆ ಇಲ್ಲೂ ಸಹ ಸುತ್ತಾ ಇದ್ದಾರೆ. ಇಲ್ಲೇ ಇಲ್ಲ, ಹಾಗಾಗಿ ನದಿಗೆ ಸಿಕ್ಕಿದ್ರೆ ಅಂತ ಆಮೇಲೆ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ. ಇದೇ ಥರ ಇನ್ನೂ ಎಷ್ಟೊಂದಿದೆ ಅಂದರೆ ಎಲ್ಲ ಸ್ವಲ್ಪ ದೂರ ಹಾಫ್ ಕಿಲೋಮೀಟರ್, ಜಸ್ಟ್ ಒಂದು 100-200 ಮೀಟ್ರಿಗೆಲ್ಲ ಇದೆ. ನೋಡಿ ಪಿಂಡ ಬಿಡೋಕೆ ಹೋಗ್ತಾ ಇದ್ದಾರೆ ಅಲ್ಲೇ ನದಿಗೆ. ಟೆಂಪಲ್ ನೆಕ್ಸ್ಟು ನಾವು ನೋಡಿ ಹೊರಟೋದ್ವಿ. ನೋಡಿ ಇಲ್ಲೇ ದೇವಸ್ಥಾನಗಳು ಎಷ್ಟೆಷ್ಟಿದೆ ಅಂತ. ಅದಕ್ಕೂ ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಿಗೆ, ಮೇನ್ ರೋಡಿಗೆ ಅಂತ. ಇಲ್ಲಿ ವಾಟರ್ ಗಂಗಾ ನೀರು ತಗೊಂಡು ಹೋಗ್ತಾ ಇದ್ದೀವಿ. ಅದನ್ನ ಹೊತ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಯ್ತು. ನನ್ನ ಮಗು ಲಗೇಜ್ ಕ್ಯಾರಿ ಮಾಡಬೇಕಂದ್ರೆ ಭಾಳ ಕಷ್ಟ ಆಯಿತು. ಅಷ್ಟು ಕಷ್ಟಪಟ್ಟು ತಗೊಂಡೋಗಿ ನಾವು ಇಲ್ಲಿಂದ ಏನು ಮಾಡಿದ್ವಿ ಅಂದರೆ ರೈಲ್ವೆ ಸ್ಟೇಷನ್ ಆಗಲ್ಲ ಹೊತ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಯಾಕೆಂದರೆ ಎಷ್ಟು ಭಾರ ಇತ್ತು ಅಂದರೆ ನೀರಿನ ಬಾಟಲ್ಲು ಎರಡು ಕೈಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದರೆ ಎಷ್ಟು ಡಿಸಪಾಯಿಂಟ್ ಅಂತ ಅಂದರೆ ಮುಂದೆ ಅವರು ಹೇಳಿದರು ಬೇಡ ತಗೊಂಡೋಗೋದು, ಯಾಕೆ ಅಂದರೆ ಅದು ಅಲ್ಲೆಲ್ಲ ಪಿಂಡ ಬಿಟ್ಟರಲ್ಲ. ಹಾಗಾಗಿ ನೋಡಿ ಯಾವ ರೀತಿ ಗೋಡೆಗೆಲ್ಲ ಹುಗಿದು ಇಟ್ಟಿದ್ದಾರೆ, ಸಿಕ್ಕಾಬಟ್ಟೆ ಕಲೆ ಮಾಡಿದ್ದಾರೆ. ನಾವು ತಗೊಂಡೋಗಿದ್ದು ಗಂಗಾ ಜಲ ಎಲ್ಲ ವೇಸ್ಟ್ ಆಯಿತು. ಅದಕ್ಕೆ ರೈಲ್ವೆ ಸ್ಟೇಷನ್ ಬಿಟ್ವಿ. ನೋಡಿ ಇಲ್ಲೊಂದು ಡೆಡ್ ಬಾಡಿ ಹೋಗ್ತಾ ಇದೆ. ನೋಡಿ ಹೇಗೆಲ್ಲ ಉದ್ದಿದ್ದಾರಪ್ಪ, ಇಲ್ಲೆಲ್ಲ ಗುಟ್ಕ ಹಾಕಿ ಆಯಿತು. ನಾನು ಅಷ್ಟು ಕಷ್ಟಪಟ್ಟು ನೀರು ತಗೊಂಡಿದ್ದೆ. ತಗೊಂಡು ಹೋಗ್ಬೋದು. ಇದು ಸೀರೆ, ಬನಾರಸಿ ಸ್ಯಾರಿಗಳು ಇದೆಲ್ಲ ಬನಾರಸ್ ಅಂತ ಅಂತಾರೆ ಅಂತ ಆಮೇಲೆ ಗೊತ್ತಾಗಿದ್ದು ನನಗೆ. ಈ ಪ್ಲೇಸನ್ನು ಬನಾರಸ್ ಅಂತಲೂ ಅಂತಾರೆ, ವಾರಣಾಸಿ, ಕಾಶಿ ಎಲ್ಲ ಒಂದೇ ಅಂತ. ದೇವ್ರ ಫೋಟೋಗಳು ಅಂಟಿಸಿರೋದು ನೋಡಿ, ಎಷ್ಟೊಂದು ಅಂಟಿಸಿದ್ದಾರೆ. ಎಲ್ಲ ದೇವ್ರುಗಳನ್ನೂ ಅಂಟಿಸಿದ್ದಾರೆ. ಮತ್ತೊಂದು ಡೆಡ್ ಬಾಡಿ ಹೋಗ್ತಿದೆ. ಉದ್ದಕ್ಕೂ ಹೋಗ್ತಾ ನೋಡ್ತಾನೆ ಇದ್ದೀನಿ ಎಷ್ಟು ಡೆಡ್ ಬಾಡಿಗಳು ಬರ್ತಾ ಇದೆ ಅಂದರೆ ಈ ಊರಲ್ಲಿ ಅಷ್ಟೊಂದು ಬರ್ತಿದೆ. ಇಷ್ಟು ಪುಟ್ಟ ದಾರಿಲೆ ಗಾಡಿ ಎಲ್ಲ ಓಡಿಸ್ತಾರೆ, ತುಂಬ ಡೆಡ್ ಬಾಡಿ ಎಲ್ಲ ತೊಗೊಂಡ್ಬರ್ತಾರೆ. ಜನಗಳು ಓಡಾಡಲಿಕ್ಕೂ ಇದ್ದೀನಿ, ವೆಹಿಕಲ್ಗಳು ಓಡಾಡೋದಕ್ಕೂ ಇದ್ದೀನಿ, ಡೆಡ್ ಬಾಡಿ ಬರೋದಕ್ಕೂ ಇದ್ದೀನಿ. ಎಷ್ಟು ದೊಡ್ಡ ಜಾಗ ಇದೆ. ಬರೀ ಸೀರೆಗಳು ಎಷ್ಟು ಬರೀ 100 ರೂಪಾಯಿಗೆ ಕೊಡ್ತಾ ಇದ್ರು. ಇಲ್ಲಂತೂ ಸೈಡು ಕೇಳ್ತಾರೆ. ಜಸ್ಟ್ 100 ರೂಪಾಯಿಗೆ ನನಗೆ ಸ್ಯಾರಿ ಸಿಕ್ತು, ಬಟ್ ನಾವು ತಗೊಳ್ಳಿಲ್ಲ, ಬೇಡ ನಮಗೆ ಅಂತ ಹೇಳಿ. ಸುಮಾರು ಒಂದು 5 ಕೊಟ್ಟರು. ತಗೊಳ್ಳಿ, ಒಂದು 5 ಆದರೂ ತೊಗೊಂಡೋಗಿ 500 ರೂಪಾಯಿಗೆ. ಕೊನೆಗೆ ಅವರು 2000 ಹೇಳಿ 500 ರೂಪಾಯಿ ಕೊಡ್ತೀವಿ, 5 ಸೀರೆನ ತೊಗೊಂಡೋಗ್ತೀವಿ 100 ಅಂತ. ಬಟ್ ನಾವು ಬೇಡ ಅಂತ ಹೇಳಿದ್ವಿ. ಲಗೇಜ್ ಭಾಳ ಬಂದ್ವಿ ಔಟ್ಸೈಡ್ ಅದಕ್ಕೆ. ಮುಗೀತು, ಕಾಶಿ ಟ್ರಿಪ್ ಅಂತ ಮುಗೀತು. ನನ್ನ ತಂಗಿ ಆಗಲೇ ಬಂದು ಫಸ್ಟೇ ನಿಂತ್ಬಿಟ್ಟಿದ್ದಾಳೆ. ಈಗ ಊಟ ಮಾಡಬೇಕು, ತುಂಬ ಹೊಟ್ಟೆ ಇಷ್ಟಾಗಿದೆ. ಬೆಳಗ್ಗೆ ಟಿಫನ್ ಮಾಡಿದ್ದು ಮತ್ತು ತುಂಬ ನಡೆದಿದ್ದೀವಲ್ಲ, ಸುಸ್ತಾಗ್ತಾ ಇತ್ತು. ಹಾಗಾಗಿ ಕಾಶಿ ವಿಶ್ವನಾಥ ಇದೆ ಲಾಸ್ಟು. ಬಾಯ್. ಮುಂದಿನ ವೀಡಿಯೋದಲ್ಲಿ ನಾನು ಅಯೋಧ್ಯ ಟ್ರಿಪ್ ಮಾಡ್ತೀನಿ, ಅದನ್ನು ನೋಡೋಣ. ಓಕೆ, ಬಾಯ್ ಎಲ್ಲರಿಗೂ.